ಗುರುಪುರ ದೋಣಿಂಜೆಗುತ್ತು ಪ್ರಧಾನ ಗಡಿ ಪ್ರಧಾನರಾದ ಪ್ರಮೋದ್ ಕುಮಾರ್ ಅಧ್ಯಕ್ಷತೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ಯುವ ಸೇನೆ ತುಳುನಾಡ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ನಗರದ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ಧರ್ಮಾವಲೋಕನ ಸಭೆ ಜರುಗಿತು. ಕಾರ್ಯಕ್ರಮವನ್ನು ಬಂದಂತ ಅತಿಥಿಗಳು ಉದ್ಘಾಟಿಸಿದರು. ನಂತರ ಗುರುಪುರ ಜಂಗಮ ಸಂಸ್ಥಾನ ಮಠದ ಶ್ರೀ ರುದ್ರಮುನಿ ಮಹಾತ್ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಶುಭಾಶೀರ್ವಚನ ನೀಡಿದರು. ಆದರೂ ಸಮೇತ ನಾವು ಸೇರಿದ ಜನಸಂಖ್ಯೆ ಧರ್ಮದ ವಿಷಯದಲ್ಲಿ ನನ್ನ ಸಮೇತ ಅಷ್ಟು ಆಸಕ್ತಿ ಇಲ್ಲ ಅಂತ ಹೇಳಿದೆ. ಯಾಕಂತಂದರೆ ನಮ್ಮಲ್ಲಿ ಅಧ್ಯಯನದ ಮೂಲವಾಗಿ ಅಧ್ಯಯನ, ನಾವು ವೇದ ಇರ್ಬೋದು, ಉಪನಿಷತ್ತುಗಳಲ್ಲಿರ್ಬೋದು, ನಾವು ನಮ್ಮ ಮಕ್ಕಳಿಗಾಗಲಿ ಅಥವಾ ನಾವು ಓದ್ತೀವಿ. ಆ ಓದುವುದರಲ್ಲಿ ಇಂಪ್ರೂವ್ ಕಾರಣ ಯಾಕಂದ್ರೆ ನಮ್ಮಲ್ಲಿ ಹೊಡೆದು ಆವಾಗ ನೀರು ಸುಮಾರು ಕುಡಿದಂತೆ. ಕಾರ್ಯಕ್ರಮದ ರೂವಾರಿ ಪ್ರಧಾನರಾದ ಪ್ರಮೋದ್ ಕುಮಾರ್ ರೈ ಅವರು ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಭೆಯ ಮಹತ್ವವನ್ನ ವಿಚಾರಧಾರ ರೂಪದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮ ಮಂತದ ಮಾತೆಲ್ಲ ಗಣ್ಯರು ಒಳ್ಳೆಯರು ಎಂಗಳ ಚರ್ಚೆಗೆ ಬಿದ್ದಣ್ಣಗ ಸಮುದ್ರ ಮಾತಾಡೋದು ತುರ್ತು ನೆಂಚ ಅಮೃತ ಬರ್ಕೊಂಡು ಅಂಚೆ ಎಡ್ಡೆ ವಿಷಯ ಇನ್ನು ಒರಿಪಾದು ನಮ್ಮ ಪತ್ರಕರ್ತನ ಮಾತಾಡೋರು ಅದು ಒರಿಪಾದ ಏನು ಜನತೆಗೆ ಸಂದೇಶ ಕೊಟ್ಟು ಪ್ರಯತ್ನ ಮಾಡಪ್ಪ ಒಂದು ಇವಾಗ ರೀತಿಯ ಯುಗವತ್ತು ವ್ಯಕ್ತಿ ಪ್ರತಿಷ್ಠತೆ ನಮ್ಮ ಸಮಾಜಕ್ಕೂ ನಮ್ಮ ದೇವಸ್ಥಾನದ ಶ್ರೇಷ್ಠತೆ, ನಾಗಾರಾಧನೆ ಶ್ರೇಷ್ಠತೆ, ನಮ್ಮ ಪರಂಪರೆ ಕಟ್ಟುಪಾಡದ ಶ್ರೇಷ್ಠತೆ ತೆಪ್ಪೇರಪಟ್ಟದ್ದು ಈ ಕಜ್ಜೆ ಮತ್ತೊಂದಲ್ಲ. ಇದೇ ಸಂದರ್ಭ ಮಾತನಾಡಿದ ಶರವು ರಾಘವೇಂದ್ರ ಶಾಸ್ತ್ರಿಯವರು ಸಹ ಈ ಕಾರ್ಯಕ್ರಮದ ಉದ್ದೇಶವನ್ನ ಅರಿತು ಈ ಕಾರ್ಯಕ್ರಮದ ಸದುಪಯೋಗ ಎಲ್ಲರಿಗೂ ಸಿಗುವಂತಾಗಲಿ, ಧರ್ಮ ಉಳಿಯಲಿ ಎಂದು ಹೇಳಿದರು. ಹೇಗೆ ಬೇಲೂರು ಹಳೆಗೋಟಿನಲ್ಲಿ ಪೂಜೆ ಇಲ್ಲದೆ ಊರೇ ಬದಲಾಯಿತ, ಹಾಗೆ ಯಾವಾಗ ಸಮಾಜದಲ್ಲಿ ದೇವಸ್ಥಾನಗಳ ನಾವು ರಕ್ಷಣೆ ಮಾಡೋದಿದ್ದರೆ ಅದರ ಪರಿಣಾಮವಾಗಿ ನಮಗೆ ತೊಂದರೆಗಳು, ಮನಸ್ಸಿಗೆ ಸಮಾಜಕ್ಕೆ ನಮಗೆ ಎಲ್ಲ ತೊಂದರೆಗಳು ಬರಬಹುದು. ಆದ್ದರಿಂದ ನಾವೆಲ್ಲ ಸೇರಿ ಆ ದೇವಸ್ಥಾನದ ಪಾವಿತ್ರ್ಯತೆ ರಕ್ಷಣೆ ಮಾಡುವಂಥ ಒಗ್ಗಟ್ಟು, ಒಮ್ಮತ, ಶಕ್ತಿಯನ್ನು ಕೊಡಲಿ. ಹಾಗೆ ಮಹಾಗಣಪತಿ ಶರಬೇಶ್ವರಿ, ಯಾಕಂದರೆ ಗುರು ಗಣಪತಿ ಇದ್ದರೆ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ಅಂತ. ನಂತರ ಶ್ರೀ ಕ್ಷೇತ್ರ ಕಟೀಲಿನ ಅರ್ಚಕ ಶ್ರೀ ಹರಿನಾರಾಯಣ ಅಸ್ರನ್ನರು ಮಾತನಾಡಿ ದೇವಸ್ಥಾನ ದೈವಸ್ಥಾನಗಳಿಗೆ ಸಂಬಂಧಿಸಿ ಆಯಾ ಸ್ಥಳಕ್ಕೆ ಅನುಗುಣವಾಗಿ ನಿಯಮ, ಕ್ರಮಗಳು, ನಂಬಿಕೆಗಳು ಬದಲಾಗುತ್ತವೆ. ಧಾರ್ಮಿಕ ನಂಬಿಕೆಗಳನ್ನ ಪ್ರಶ್ನೆ ಮಾಡದೆ ಜನರ ವಿವೇಚನೆಗೆ ಬಿಡಬೇಕು ಎಂದು ಹೇಳಿದರು. ದೇವಸ್ಥಾನದ ಪೂಜೆಯ ಕುರಿತಾಗಿ ಒಂದಷ್ಟು ಆಕ್ಷೇಪಗಳನ್ನು ಮಾತಾಡ್ತಾರೆ, ಅವರು ದೇವಸ್ಥಾನಕ್ಕೆ ಬರುವುದಿಲ್ಲ. ದೇವಸ್ಥಾನ ನಡೆಯತಕ್ಕಂಥ ಕಟ್ಟುಕಟ್ಟುಗಳ ಬಗ್ಗೆ DC ಅವರಿಗೂ ಕಮಿಷನರ್ಗೂ ಕಂಪ್ಲೇಂಟ್ ಬರೀತಾರೆ, ಅವರು ದೇವಸ್ಥಾನಕ್ಕೆ ಬರುವುದಿಲ್ಲ. ದೈವಾರಾಧನೆ ಕುರಿತಾಗಿ ಒಂದಷ್ಟು ಬೈತಾರೆ, ಅವರು ಯಾವುದೇ ಕೋಲ ನೋಡ್ಲಿಕ್ಕೆ ಬರುವುದಿಲ್ಲ. ಅವರು ಮಾತಾಡಿದ್ದು ಯೂಟ್ಯೂಬ್ಗಳಲ್ಲಿ ತಿರ್ತಾ ಏನಾಗ್ತಾ ಉಂಟು ಹೇಳಿದರೆ ಹಿಂದೂ ಧರ್ಮ ಸರಿ ಇಲ್ಲ ಎನ್ನುವಂತಹ ಮಟ್ಟಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಅದನ್ನು ಸಮರ್ಥನೆ ಮಾಡುವ ಕಷ್ಟ ಬಂದಿದೆ ನಮಗೆ. ಆ ಒಂದು ತಿಳ್ಕೊಳ್ಬೇಕು, ಸನಾತನ ಧರ್ಮ ಅಂತ ನಮ್ಮ ಹೆಸರು ಉಂಟು, ಹೌದಾ? ಮೊದಲೇ 5 ಪ್ರಭೇದಗಳು: ಶೈವರು, ವೈಷ್ಣವರು, ಶಾಕ್ತೇಯರು, ಗಾಣಪತ್ಯರು, ಸೌರರು, 5 ವಿಭಾಗ. 5 ವಿಭಾಗವನ್ನು ನಾವು ಗೌರವಿಸುವುದು. ಸೌರರು ಅಂತ ಇದ್ದವರು ಸೂರ್ಯನೇ ಪರಮದೈವ ಅಂತ ಹೇಳುವರು. ಶೈವರು ಅಂತ ಹೇಳಿದವರು ಶಿವನೇ ಸರ್ವೋತ್ತಮ ಅಂತ ಹೇಳುವರು. ಪೂಜ್ಯ ಸ್ವಾಮಿಗಳಲ್ಲಿ ಇದರಲ್ಲಿದ್ದಾರೆ. ವೈಷ್ಣವರು ಅಂತ ಇದ್ದವರು ವಿಷ್ಣುವೇ ಸರ್ವೋತ್ತಮ ಅಂತ ಹೇಳುವರು. ಶಾಕ್ತೇಯರು ದುರ್ಗೆಯೇ ಸರ್ವೋತ್ತಮ ಅಂತ ಹೇಳುವರು. ಗಣಪತಿಯವರು ಗಣಪತಿಯೇ ಸರ್ವೋತ್ತಮ ಹೇಳುವುದು. 5 ಬಗೆಯ ಪ್ರಭೇದ ಉಂಟು. 5 ಬಗೆಯೂ ಪ್ರಭೇದಗಳು ಪರಸ್ಪರ ಗೌರವದಿಂದಲೇ ಬದುಕಿದ್ದರು. ಶಿವ ಸರ್ವೋತ್ತಮ ಹೇಳುವುದನ್ನು ವಿಷ್ಣು ಅವರು ವಾಕ್ಯಾರ್ಥದಲ್ಲಿ ಖಂಡಿಸಬಹುದು, ಅದು ಬೇರೆ ವಿಷಯ. ಹಾಗೆ ಅಂತೇಳಿ ಲೋಕದಲ್ಲಿ ಅವನಿಗೂ ಗೌರವವೇ ಕೊಡ್ತಾರೆ. ಈ ಕ್ರಮದಲ್ಲಿ ನಾವು ಬೆಳೆದಿದ್ದೇವೆ. ಕಾರ್ಯಕ್ರಮದಲ್ಲಿ ಕಾನ್ಯನ್ಗಾಡು ನಿತ್ಯಾನಂದ ಆಶ್ರಮ ಗುರುವನದ ಶ್ರೀ ವಿದ್ಯಾನಂದ ಭಾರತಿ ಸ್ವಾಮೀಜಿ, ಮುಲ್ಕಿ ಅರಮನೆ ಅರಸರಾದ ದುಗ್ಗಣ್ಣ ಸಾವಂತರು, ಕೂಳೂರು ಬೀಡಿನ ಆಶಿಕ್ ಕುಮಾರ್ ಜೈನ್, ವಿದ್ವಾಂಸರಾದ ಭಾಸ್ಕರ್ ಭಟ್ ಪಂಜಾ, ಬಪ್ಪನಾಟು ಕ್ಷೇತ್ರದ ಪ್ರಸಾದ್ ಭಟ್, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ರವಿಶಂಕರ ಶೆಟ್ಟಿ ಬಡಾಜೆ, ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ಲಕ್ಷ್ಮಣ ಅಮೀನ್ ಕೋಡಿಕಲ್, ಪ್ರಮುಖರಾದ ಎಂತಿಮಾರು ಬೀಡು ಶೀನಪ್ಪ ರೈ, ಜಗದೀಶ ಅಧಿಕಾರಿ ಮೂಡಬಿದ್ರೆ, ಯೋಗೀಶ್ ಕುಮಾರ್ ಜಪ್ಪು, SR ಹರೀಶ್ ಆಚಾರ್ಯ, ಜನಾರ್ದನ ಅರ್ಕುಳ, ಗಂಗಾಧರ ಶೆಟ್ಟಿ, ಡಾಕ್ಟರ್ ಅನ್ನಯ್ಯ ಕುಲಾಲ್, ಭುಜಂಗ ಶೆಟ್ಟಿ ಜಪ್ಪುಗುಡ್ಡೆ ಗುತ್ತು, ರೋಹಿತ್ ಕುಮಾರ್ ಕಟೀಲು, ಭಾಸ್ಕರ್ ಚಂದ್ರ ಶೆಟ್ಟಿ, ಕಮಲಾಕ್ಷ ಗಂಧಕಾಡು, ಯೋಗೇಶ್ ಶೆಟ್ಟಿ ಜಪ್ಪು, ಭಾಸ್ಕರ್ ರೇಕುಕ್ಕುವಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು.